ಪರೀಕ್ಷೆ ಕೂಡ ಇನ್ನೇನು ಕೆಲವೇ ದಿನಗಳು ಬರ್ತಿದೆ. ಸೊ ಮೇ ಬಿ ಇನ್ ದ ನೆಕ್ಸ್ಟ್ 40 ಡೇಸ್ ಅಷ್ಟೇ ಇರೋದಲ್ಲ ಮಕ್ಕಳ ನಿಮ್ಮ ಎಕ್ಸಾಮ್ಗೆ. ಟಿಕ್ ಟಾಕ್ ಅಂತ ಟೈಮ್ ಹಿಂಗೆ ಓಡ್ತಿದೆ. ಬೆಳಿಗ್ಗೆ ಆದ್ರೆ ಸಂಜೆ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ. And every day when you don't spend the right time and the right strategy to study, it's a day failed. ಅರ್ಥ ಆಯ್ತಾ? ಸೊ ನಿಮ್ಮ ಎಕ್ಸಾಮ್ಗೆ ನಿಮಗೆ ಒಳ್ಳೆ ಅಂಕಗಳು ಬರಬೇಕು ಅಂದರೆ ನೀವು ನಿಮ್ಮ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ನೀವು ಟಾಪರ್ ಆಗ್ತೀರಾ ತಾನೆ? ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ. ನೀವು 110% ಟಾಪರ್ ಆಗ್ತೀರಾ. ಆ್ಯಂಡ್ ಪ್ರತಿಯೊಂದು ಮಗು ಇವಾಗ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದಾರೆ ಅವ್ರಿಗೆ ನೀವು ಟಾಪರ್ ಆಗೋ ಕೆಪಾಸಿಟಿ ಇದೆ ಅಂದರೆ ಕೆಳಗಡೆ 100% ಅಂತ ಕಾಮೆಂಟ್ ಮಾಡಿ. ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ಕ್ಲಾಸ್ ಏನಿದೆ ಮಕ್ಕಳೇ, ಈ ಕ್ಲಾಸಲ್ಲಿ ನಾನು ನಿಮಗೆ ಗುಟ್ಟುಗಳನ್ನ ಹೇಳ್ತೀನಿ, ಸೀಕ್ರೆಟ್ಸ್ನ ಹೇಳ್ತೀನಿ, ಹೇಗೆ ನೀವು ಮುಂದೆ ಹೋಗಿ SSLC ಟಾಪರ್ ಆಗ್ಬೋದು ಅಂತ. ಆಯಿತಾ? ಸೊ ನಿಮ್ಮ ಜೊತೆಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಲಾಸ್ಟ್ ಕೆಲವು ವರ್ಷಗಳಿಂದ ಪರೀಕ್ಷೆ ಜೊತೆಗೆ ಸುಮಾರು ಮಕ್ಕಳು ಓದ್ಕೊತಾ ಇದ್ದಾರೆ. ಆ್ಯಂಡ್ ಅವರೆಲ್ಲ ಅವರ ಗುರಿನ 100% ರೀಚ್ ಆಗಿದ್ದಾರೆ. ಹೇಗೆ? ಬಿಕಾಸ್ ನಾವು ಹೇಳಿದ್ದನ್ನು ಅವರು ಫಾಲೋ ಮಾಡಿದ್ದಾರೆ. ಸೊ ನೀವು ಕೂಡ ಟಾಪರ್ ಆಗಬೇಕು ಅಂದರೆ ನಾನು ಹೇಳ್ತಿರೋ ಪ್ರತಿಯೊಂದು ಪಾಯಿಂಟರ್ನ ಫಾಲೋ ಮಾಡಿ. ಇದರಲ್ಲೆಲ್ಲ ಏನಿಲ್ಲ ಮಕ್ಕಳೇ, ದಿನದಲ್ಲಿ ನೀವೊಂದು 5 ಮಿನಿಟ್ಸ್ ಇದಕ್ಕೆ ಡೆಡಿಕೇಟ್ ಮಾಡಬೇಕಾಗತ್ತೆ. ಓಕೆ? ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಆಯಿತಾ? 1 ಸ್ಟಾರ್ಟ್ ಅರ್ಲಿ. ಆಯಿತಾ? ಇಲ್ಲಿ ಎಷ್ಟು ಮಕ್ಕಳು ಎಕ್ಸಾಮ್ ಹಿಂದಿನ ದಿನ ಓದ್ತೀರಾ? ಆಯಿತಾ? ಸುಮಾರು ಮಕ್ಕಳಿದ್ದಾರೆ ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಓದ್ತಾರೆ. ಅಯ್ಯ ಏನು ಎಕ್ಸಾಮ್ ತಾನೇ, 24 ಗಂಟೆ ಇದೆ, 24 ಚಾಪ್ಟರ್ಸ್ ಇದೆ, ನನ್ನ ಹತ್ರ 2 ದಿನ ಟೈಮ್ ಇದೆ, ಸೊ ಒಂದೊಂದು ಚಾಪ್ಟ್ರು ನಾನು 1 ಅವರ್ ಓದಿದ್ರೆ ಸಾಕಪ್ಪ. ಇಲ್ಲ, ಆವಾಗ ನಿಮ್ಗೇನು ಸಿಗತ್ತೆ? ಕೋಳಿ ಮೊಟ್ಟೆ. ಸೊ ನೀವಿವಾಗ 100% ಪಡಿಬೇಕು ಅಂದರೆ, ನಿಮ್ಮ ಗೋಲನ್ನು ಟಾಪ್ ಮೋಸ್ಟಾಗಿ ಅಚೀವ್ ಮಾಡಬೇಕು ಅಂದರೆ ನೀವು ಬೇಗ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅದು ಒಂದು ಪ್ಲ್ಯಾನಿನ ಜೊತೆಗೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಹತ್ರ ಪ್ಲ್ಯಾನ್ ಇದ್ದರೆ ನೀವು ಏನಾದರೂ ಅಚೀವ್ ಮಾಡ್ಬೋದು ಮಕ್ಕಳ. ಸೊ ಪ್ಲ್ಯಾನ್ ಮಾಡೋದಕ್ಕೆ ನಿಮಗೇನು ದೊಡ್ಡ ವಿದ್ಯೆ ಬೇಕಿಲ್ಲ. ಆಯಿತಾ? ಸಣ್ಣ ಸಣ್ಣ ಪಾರ್ಟ್ಸ್ ಆಫ್ ಯೋರ್ ಡೇನ ಆರ್ಗನೈಸ್ಡಾಗಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಇವಾಗ 40 ದಿನದಲ್ಲಿ ನೀವೇನೇನು ಓದ್ಕೊಳ್ಬೇಕು ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ವೀಕ್ನೆಸ್ಸಸ್ ಏನು, ಯಾವ ಟಾಪಿಕಲ್ಲಿ ಕಷ್ಟಪಡ್ತಿದ್ದೀರಾ. ಸೊ ನಿಮ್ಮ ಸ್ಟ್ರೆಂತನ್ನ ರಿವೈಸ್ ಮಾಡ್ಕೊಳ್ಳಿ, ವೀಕ್ನೆಸ್ನ ಪ್ಲ್ಯಾನ್ ಹಾಕ್ಬಿಟ್ಟು ತಿರ್ಗಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಯಿತಾ? ಸೊ ನಿಮಗೆ ಈ ಒಂದು ತಿಂಗಳೇನಿದೆ ನಿಮ್ಮ ಗೋಲ್ಡನ್ ಪೀರಿಯಡ್ ಅಂತ ನಾ ಹೇಳ್ಬೋದು, ಫೆಬ್ರವರಿ ಮತ್ತು ಮಾರ್ಚು. ಈ ಟೈಮಲ್ಲಿ ನೀವು ನಿಮ್ಮ ಸಮಯವನ್ನು ಹೇಗೆ ಯೂಟಿಲೈಸ್ ಮಾಡ್ತಿದ್ದೀರಾ ಬಿಕಮ್ಸ್ ಹೈಲಿ ಇಂಪಾರ್ಟೆಂಟ್. ಸೊ ಟೈಮನ್ನು ವೇಸ್ಟ್ ಮಾಡಬೇಡಿ. ಈ ಗೋಲ್ಡನ್ ಪೀರಿಯಡ್ನ ಅಟ್ ಮೋಸ್ಟ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮಂತ್ಲಿ ಪ್ಲ್ಯಾನಿನ ಪ್ರಕಾರ ನಿಮ್ಮ ವೀಕ್ಲಿ ಗೋಲ್ಸ್ನ ಕೂಡ ಹಾಕಿ. ಓಕೆನಾ? ಇವಾಗ ಒಂದು ಟಾರ್ಗೆಟ್ ಅಂತ ಸೆಟ್ ಮಾಡ್ಕೊಳ್ಳಿ. ಓಕೆ? ಸೊ ಇವಾಗ ನೀವು ಇವಾಗಲೇ ಟಾರ್ಗೆಟ್ ಸೆಟ್ ಮಾಡೋಣ. ಸೊ ನೆಕ್ಸ್ಟು ಇವಾಗ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ಹಾಕಿ. ಆಯಿತಾ? ಇಟ್ ಕುಡ್ ಬಿ ಎನಿಥಿಂಗ್. ಇಟ್ ಕುಡ್ ಬಿ 70, 80, 90, 100. ವಾಟ್ ಈಸ್ ದ ಪರ್ಸೆಂಟೇಜ್ ದಟ್ ಯು ಆರ್ ಏಮಿಂಗ್ ಫಾರ್? ಆಯಿತಾ? ಇವಾಗ ಫಾರ್ ಎಕ್ಸಾಂಪಲ್ 90% ಅಂತ ಅಂದ್ಕೊಳ್ಳಿ. ಇವಾಗಿನ್ನ ನಿಮಗೆ ಒಂದು ಪ್ರಿಪ್ರೇಟ್ರಿ ಉಳಿದಿದೆ. ಆ ಪ್ರಿಪ್ರೇಟ್ರಿಲಿ ನೀವು ಎಷ್ಟು ಅಂಕ ಪಡಿಬೇಕು, ದಟ್ ಈಸ್ ಯೋರ್ ಸ್ಟೆಪ್ 2. ಆಯಿತಾ? ನಿಮ್ಮ ಸ್ಟೆಪ್ 2ಲಿ ನೀವು ಆ ಒಂದು ಪ್ರಿಪ್ರೇಟ್ರಿಲಿ ಎಷ್ಟು ಅಂಕ ಪಡಿಬೇಕು ಅಂತ ಹೇಳ್ಕೊಂಡಿದ್ದೀರೋ ಆ ಒಂದು ಇದನ್ನು ಕೆಳಗೆ ಹಾಕಿ. ಆಯಿತಾ? ಪ್ರಿಪ್ರೇಟ್ರಿ 3. ಇವಾಗ ನೀವಾಗಲೇ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 1 ಮುಗಿಸ್ಬಿಟ್ಟಿದ್ದೀರಾ, ಬಟ್ ಯು ಸ್ಟಿಲ್ ಹ್ಯಾವ್ ಸ್ಟೆಪ್ 2. ಸೊ ಫಾರ್ ಯುವರ್ ಪ್ರಿಪರೇಟರಿ 3, ಮೇಕ್ ಶ್ಯೂರ್ ದಟ್ ಯು ಅಚೀವ್ ದ ಮಾರ್ಕ್ಸ್ ದಟ್ ಈಸ್ ಯು ಹ್ಯಾವ್ ಸೆಟ್ ಇನ್ ಯೋರ್ ಮೈಂಡ್ ಫಾರ್ ಯೋರ್ ಫೈನಲ್ ಎಕ್ಸಾಮ್. ಓಕೆನಾ? ಸೊ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ ಮಕ್ಕಳ. ಟಾರ್ಗೆಟ್ ಅಯ್ಯೋ ಎಷ್ಟಾದರೂ ಬರಲಿ ಸಾಕು, ಇಲ್ಲ, ಆಗಲ್ಲ ಆ ಥರ. ಓಕೆ? ಯು ಹ್ಯಾವ್ ಟು ಹ್ಯಾವ್ ಅ ಟಾರ್ಗೆಟ್ ಇನ್ ಪ್ಲೇಸ್. ಟಾರ್ಗೆಟ್ ಇಲ್ದರೆ, ನಿಮ್ಗೊಂದು ಗುರಿ ಇಲ್ದರೆ ನೀವು ಎಲ್ಲ ಕಡೆ ತೇಲಾಡ್ತಿರ್ತೀರ. ಆಯಿತಾ? ದಟ್ಸ್ ವೈ ಯು ನೀಡ್ ಟು ಸ್ಟಾರ್ಟ್ ಅರ್ಲಿ, ಹ್ಯಾವ್ ಅ ಪ್ಲ್ಯಾನ್ ಆ್ಯಂಡ್ ಸೆಟ್ ಅ
ಟಾರ್ಗೆಟ್. ಮುಂದೆ ನೋಡೋಣ, ಒಂದು ಪರ್ಸ್ನಲೈಸ್ಡ್ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳಿ. ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಆ ಒಂದು ಟೈಮ್ ಟೇಬಲ್ ಏನು ಸೆಟ್ ಮಾಡಿದ್ದೀರಾ 5 ನಿಮಿಷಗಳ ಕಾಲ ನಿಮ್ಮ ಟೈಮ್ ಟೇಬಲ್ನ ರಿವ್ಯೂ ಮಾಡ್ಕೊಳ್ಳಿ. ರಿವ್ಯೂ ಮಾಡಿದ ತಕ್ಷಣ ಸ್ಕೂಲ್ಗೆ ಹೋಗಿ ಬರ್ತೀರಾ. ಆಮೇಲೆ ಬಂದಮೇಲೆ ಸ್ಟಡಿ ಪೀರಿಯಡ್ಸ್ನ ಬ್ಲಾಕ್ಸ್ ಆಗಿ ಸೆಟ್ ಮಾಡ್ಕೊಳ್ಳಿ. ಹೇಗೆ ನಿಮ್ಮ ಸ್ಕೂಲಲ್ಲಿ ಟೈಮ್ ಟೇಬಲ್ ಇರುತ್ತೋ ಇಲ್ಲೂ ಕೂಡ ಅರ್ಧ ಗಂಟೆ ಸೈನ್ಸ್, ಅರ್ಧ ಗಂಟೆ ಮ್ಯಾಥ್, ಅರ್ಧ ಗಂಟೆ ಇಂಗ್ಲೀಷ್ 20 ನಿಮಿಷ ಕನ್ನಡ, ಆ ಥರ ನೀವು ಸೆಟ್ ಮಾಡ್ಕೊಳ್ಳಿ. ಆಯಿತಾ? ಒಂದೇ ಸಬ್ಜೆಕ್ಟ್ನ ಫುಲ್ ಡೇ ಓದಬೇಡಿ. ನೀವು ಯಾವಾಗ ಒಂದೇ ಸಬ್ಜೆಕ್ಟ್ನ ಓದ್ತೀರಾ ಆವಾಗ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ವೀಕ್ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಯಾವ ಟಾಪಿಕ್ ವೀಕ್ ಅನ್ಸುತ್ತೋ ಆ ಟೈಮು ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ರಿವಿಷನ್ ಆಫ್ ಸ್ಟ್ರಾಂಗ್, ಯಾವ ಟಾಪಿಕಲ್ಲಿ ಸ್ಟ್ರಾಂಗ್ ಇದ್ದೀರೋ ಅದನ್ನು ರಿವೈಸ್ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ಟೈಮ್. ಆಯಿತಾ? ಆ್ಯಂಡ್ ದಿನಾಗಲೂ ನೀವು ಪ್ರಾಕ್ಟೀಸ್ ಟೈಮ್ ಇಟ್ಕೊಬೇಕು ಮಕ್ಕಳ. ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ರಿವೈಸ್ ಮಾಡ್ಕೊಳ್ಳಿ. ಓಕೆ? ಸೊ ಇವಾಗ ನಿಮ್ಮ ತಲೆಯಲ್ಲಿ ಯಾವ ಒಂದು ಟೈಮ್ ಟೇಬಲ್ ಬರ್ತಿದೆಯೋ ಆ ಟೈಮ್ ಟೇಬಲ್ನ ಕೆಳಗೆ ಹಾಕಿ. ಫಸ್ಟು ಬೆಳಗ್ಗೆ ಎಷ್ಟು ಗಂಟೆಗೆ ನೀವು ರಿವ್ಯೂ ಮಾಡ್ತೀರಾ, ಸೆಕೆಂಡು ನಿಮ್ಮ ಸ್ಟಡಿ ಬ್ಲಾಕ್ಸು ಫಾರ್ ವೀಕ್ ಟಾಪಿಕ್ಸ್ ಯಾವುದು, ಆಯಿತಾ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ, ಪೇಪರ್ ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ, ಮತ್ತು ಎಂಡ್ ಆಫ್ ದ ಡೇ ರಿವಿಷನ್ ಯಾವಾಗ ಮಾಡ್ತೀರಾ ಅದನ್ನು ಕೂಡ ಹಾಕಿ. ನಾನು ಕಾಯ್ತೇನೆ, ಬೇಗ ಬೇಗ ಹಾಕಿ. ಇದನ್ನು ಟೈಮ್ ಟೇಬಲ್ ಮಾಡುವಾಗ ಯಾವತ್ತೂ ಮಕ್ಕಳೇ ಕಾಂಪ್ಲೆಕ್ಸ್ ಮಾಡಬೇಡಿ. ಕಾಂಪ್ಲೆಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳಲ್ಲ ಅದು. ಆಯಿತಾ? ಯು ಹ್ಯಾವ್ ಟು ಮೇಕ್ ಶ್ಯೂರ್ ಯುವರ್ ಟೈಮ್ ಟೇಬಲ್ ಇಸ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಓಕೆ ಮಕ್ಕಳ, ನೆಕ್ಸ್ಟ್ ನೋಡೋಣ. ಎಸ್, ಸೊ ಇವಾಗ ಲಾಸ್ಟ್ ಮಿನಿಟ್ ಸ್ಟಡಿ ಹೆಂಗೆ ಮಾಡಬೇಕು, ಆಯಿತಾ? ಒಂದು ಎಲ್ಲ ಜೊತೆಗೆ ತಲೆಗೆ ಹಾಕ್ಕೊಂಡು ಕೆರ್ಕೊಂಡು ಅಯ್ಯೋ ದೇವ್ರೇ ಏನಾಗೋಯ್ತಲ್ಲಪ್ಪ ನನ್ನ ಜೊತೆ ಅಂತ ಅನ್ಕೊಂಬೇಡಿ. ಆಯಿತಾ? ಯು ಶುಡ್ ಅವಾಯ್ಡ್ ಭಯ, ಸ್ಟ್ರೆಸ್ಸು, ಆಮೇಲೆ ಲೋ ರಿಟೆನ್ಷನ್. ಇವಾಗ ತುಂಬ ಭಯ ಆದರೆ ಏನಾಗುತ್ತೆ, ನೀವು ಓದೋದು ತಲೆಗೆ ಹೋಗಲ್ಲ. ಕರೆಕ್ಟ್? ಸೊ ಕಾಮ್ ಆಗಿರಿ, ಕಂಪೋಸ್ಡ್ ಆಗಿರಿ. ಆಯಿತಾ? ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರ್ಬೇಕು. ಇವಾಗಿಂದಾನೇ ನೀವು ಕನ್ಸಿಸ್ಟೆಂಟ್ಲಿ ದಿನಾಗಲೂ ಓದ್ತಾ ಬಂದರೆ ಲಾಸ್ಟ್ ಮಿನಿಟಲ್ಲಿ ಎಲ್ಲ ತಲೆಯಲ್ಲಿ ಕೂತ್ಕೊಂಡು ಕ್ರ್ಯಾಮಿಂಗ್ ಆಗಲ್ಲ. ಓಕೆ? ಸೊ ಯು ಹ್ಯಾವ್ ಟು ಸ್ಟಡಿ ರೆಗ್ಯುಲರ್ಲಿ ಮಕ್ಕಳ. ಓಕೆ? ಇವಾಗ 1-2 ಹಬ್ಬ ಬಂತು, ಓಕೆ, ಫ್ರೆಂಡ್ಸ್ ಜೊತೆ ಒಂದಿನ ಆಚೆ ಹೋದ್ರಿ, ಅದೆಲ್ಲ ಮುಂದೆನೂ ಆಗುತ್ತೆ. ಓಕೆ? ಬಟ್ ನಿಮ್ಮ 10th ಎಕ್ಸಾಮ್ ತಿರ್ಗಾ ಬರಲ್ಲ. ಸೊ ಮೇಕ್ ಶ್ಯೂರ್ you give it your best, and I trust you when I say this that all of you will be able to come out in flying colors. Okay? Next ನೋಡೋಣ. Okay, you need, when you are studying a particular topic, ನಾನು ಇವಾಗ ಹೇಳಿದೆ ಅಲ್ಲ, ಈ ವೀಕ್ ಟಾಪಿಕ್ಸ್ನ ಹೆಂಗೆ ಸ್ಟಡಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟಡಿ ಬ್ಲಾಕ್ ಆನ್ ವೀಕ್ ಟಾಪಿಕ್ಸ್ ಅಂತ ಬರ್ತೀನಲ್ಲ, ಅದನ್ನು ಹೆಂಗೆ ಸ್ಟಡಿ ಮಾಡೋಣ. ಓಕೆ? ಸೊ ಮೊದಲನೇದಾಗಿ you need to understand the topic. ಇವಾಗ let's take one grammar topic. ಆಯ್ತಾ? repeated speech. ಓಕೆ? ಇವಾಗ ರಿಪೀಟೆಡ್ ಸ್ಪೀಚ್ನ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಯಾವಾಗ ತಲೆಯಲ್ಲಿ ಸ್ಟ್ರೆಸ್ ಇಟ್ಕೊಂಡು ಹೋಗ್ತೀರಾ ಆವಾಗ ರಿಪೋರ್ಟೆಡ್ ಸ್ಪೀಚ್ ಚೂರು ಅರ್ಥ ಆಗಲ್ಲ ನಿಮಗೆ. ಬಟ್ ನಮ್ಮ ಚಾನಲಲ್ಲಿ, ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ನಾವು ಇದನ್ನು ಅಡ್ರೆಸ್ ಮಾಡ್ತಿದ್ದೀವಿ. ಸೊ ನೀವು ಮೊದಲನೇದಾಗ ಏನು ಮಾಡ್ತೀರಾ, ರಿಪೋರ್ಟೆಡ್ ಸ್ಪೀಚ್ನ ಅರ್ಥ ಮಾಡ್ಕೊತೀರಾ. ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಬರೀ ಅರ್ಥ ಮಾಡ್ಕೊಳ್ಳೋದು ಸಾಕಿಲ್ಲ, ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಬೇಕು. ಆಯಿತಾ? ಕ್ವೆಶ್ಚನ್ಸ್ನ ಸಾಲ್ವ್ ಮಾಡುವಾಗ ಕೀಪ್ ಅ ಟೈಮರ್ ಆ್ಯಂಡ್ ಹಾಗೆ ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ 6 ಪ್ರಶ್ನೆ ನೀವು ಸಾಲ್ವ್ ಮಾಡಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ, ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ನಮಗದ್ರ ಇಮೇಜ್ ಕಳಿಸಿ, ವಿ ವಿಲ್ have a look at your solutions. Otherwise ask your teacher. ಅರ್ಥ ಆಯ್ತಾ? ಅವ್ರಿಗೆ ಕೇಳಿ, ಮ್ಯಾಮ್ ನಾನು ಈ ಥರ ಸಾಲ್ವ್ ಮಾಡಿದೆ, ಈ ಥರ ಸೊಲ್ಯೂಷನ್ಸ್ ಬಂತು, ಓಕೆನಾ ಇದು, ಹೆಂಗಿದು ಅಂತ. ಓಕೆನಾ? ಆಮೇಲೆ ರಿವೈಸ್. ಓಕೆ? ರಿವೈಸ್ ರಿವೈಸ್ ರಿವೈಸ್. ನಾನು ಎಷ್ಟು ಜೋರಾಗಿ ಕಿರ್ಚಿದ್ರು ಸಾಕಿಲ್ಲ. ಆಯಿತಾ? ನೀವು ರಿವೈಸ್ ಮಾಡಬೇಕು. ಈ ಒಂದು ಟಾಪಿಕ್ ಇವಾಗ ಮಾಸ್ಟರ್ ಮಾಡಿಬಿಟ್ರಿ ಅಂದ್ಕೊಳ್ಳಿ. ಇಫ್ ಯು ಡೋಂಟ್ ರಿವೈಸ್ ದಿಸ್, ದೆನ್ ದಿಸ್ ಯು ವಿಲ್ ಡೆಫಿನೆಟ್ಲಿ ಫರ್ಗೆಟ್. ನಿಮಗೆ ಕಷ್ಟವಾದ ಒಂದು ಟಾಪಿಕ್ ಯಾವಾಗ ಕಲಿತಿರೋ ಮಕ್ಕಳ, ಅದನ್ನು 2 ದಿನಕ್ಕೆ ರಿವೈಸ್ ಮಾಡ್ತಾ ಬರಬೇಕು. ಆಯಿತಾ? ನಾವೆಲ್ಲ ಮಿಷಿನ್ಗಳಲ್ಲ, ಒಂದು ಸತಿ ಕೋಡ್ ಮಾಡಿಬಿಟ್ಟಿದ್ರೆ ಅದು ನಮಗೆ ಜ್ಞಾಪಕ ಇರುತ್ತೆ ಅಂತ. ಯು ನೀಡ್ ಪ್ರಾಕ್ಟಿಸ್,
You need revision, and this is what the toppers do in their exams. This is how their plan looks like, or this is how they plan and work on it. So you also have to make sure that you plan and work on it. And ಈ ಪಾಯಿಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗೆ ಈ ಒಂದು ಕ್ಲಾಸ್ನ ಲೈಕ್ ಮಾಡಿ. ಅದ್ರ ಜೊತೆಗೆ ಮಕ್ಕಳ, there are a few tips I wanted to give you. ಒಂದು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಏನೇ ಆದ್ರೂ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ನೀವು ಯಾವಾಗ ಸ್ಟ್ರೆಸ್ನ ತೊಗೊತೀರಾ ಆವಾಗ ನಿಮ್ಗೇನು ಗುರಿ ಇರುತ್ತೋ ಅದರಿಂದ ಹಿಂದೊರಿತೀರ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಯೋರ್ ಗುರಿ ಆ್ಯಂಡ್ ಯು ಆರ್ ಹಿಯರ್, ಆಯಿತಾ? ಇನ್ನೇನು ರೀಚ್ ಆಗ್ತಿದ್ದೀರಾ ಅಂತ. ಬಟ್ ನೀವು ಸ್ಟ್ರೆಸ್ ಆದಾಗ ಒಂದೊಂದೇ ಹೆಜ್ಜೆ ಹಿಂದೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಟ್ ವಿಲ್ ಟೇಕ್ ಯು ಫಾರ್ ಫ್ರಮ್ ಯೋರ್ ಗೋಲ್. ಸ್ಟ್ರೆಸ್ ಆಗಿರಲಿ, ಆಂಗ್ಸೈಟಿ, ಭಯ, ಇದನ್ನೆಲ್ಲ ದೂರ ಇಡಿ. ಯಾವಾಗ ನಿಮಗೆ ಭಯ ಆಗುತ್ತೆ, ಯಾವಾಗ ನಿಮಗೆ ಆಂಗ್ಸೈಟಿ ಆಗುತ್ತೆ? ಯಾವಾಗ ಅಂದರೆ ನಿಮಗೆ ಗುರಿ ಇರುತ್ತೆ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನು ಈ ಗುರಿ ರೀಚ್ ಆಗಿಲ್ಲ ಅಂದರೆ, ನಾನು ಫೇಲ್ ಆಗಿಬಿಟ್ರೆ ನಮ್ಮ ಅಪ್ಪ ಅಮ್ಮಂಗೆ ಹೆಂಗೆ ಅನಿಸುತ್ತೆ, ನಮ್ಮ ಟೀಚರ್ಸ್ಗೆ ಹೆಂಗೆ ಅನಿಸುತ್ತೆ, ಅದೆಲ್ಲ ಬಿಟ್ಬಿಡಿ. ಇವಾಗ ನಿಮ್ಮ ಟಾರ್ಗೆಟೇ ಇಸ್ ಯೋರ್ ಬುಲ್ಸ್ ಐ. ಅರ್ಥ ಆಯ್ತಾ? ಕೀಪ್ ಅ ಲುಕ್ ಎಟ್ ಯೋರ್ ಟಾರ್ಗೆಟ್ ಆ್ಯಂಡ್ ಮೇಕ್ ಶೋರ್ ಯು ಅಚೀವ್ ಇಟ್. ಅದರ ಕಾನ್ಸಿಕ್ವೆನ್ಸಸ್ ಇಸ್ ನಾಟ್ ಯೋರ್ ಹೆಡೇಕ್. ಓಕೆ, ರಿಲ್ಯಾಕ್ಸ್. ಬೆಳಿಗ್ಗೆಯಿಂದ ಸಾಯಂಕಾಲ ಮಿಷಿನ್ ಹೆಂಗೆ ಚಕ 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 ಅಂತ ಕೆಲಸ ಮಾಡುತ್ತೋ, ನೀವು ಅದೇ ಥರ ಓದೋ ನೆಸೆಸಿಟಿ ಇಲ್ಲ. ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಗಿವ್ ಯೋರ್ ಸೆಲ್ಫ್ಸ್ ಅ ಫ್ಯೂ ಬ್ರೇಕ್ಸ್ ಬಿಟ್ವೀನ್. 25 ನಿಮಿಷ ಓದ್ರಾ, 3 ನಿಮಿಷ ಬ್ರೇಕ್ ತೊಗೊಳ್ಳಿ. 1 ಅವರ್ ಓದಿದ ತಕ್ಷಣ 5 ನಿಮಿಷ ತೊಗೊಳ್ಳಿ. ಏನು ತಲೆ ಏನು ಗುಡ್ಡ ಬಂದು ನಿಮ್ಮ ತಲೆ ಮೇಲೆ ತುವುಕ್ ಅಂತ ಬಿದ್ದೇನು ಬಿದ್ದೋಗಲ್ಲ. ಓಕೆ, ಯು ಹ್ಯಾವ್ ಟು ಮೇಕ್ ಶೋರ್ ಯು ಆರ್ ಗಿವಿಂಗ್ ಯೋರ್ ಸೆಲ್ಫ್ ದ್ಯಾಟ್ ಟೈಮ್. ಆಯಿತಾ ಮಕ್ಕಳೇ? ಆ್ಯಂಡ್ ನಾನು ಹೇಳ್ದಂಗೆ, ನಾನು ಹೇಳಿದ್ದನ್ನೆಲ್ಲ ನಮ್ಮ ಟಾಪರ್ಸ್ ಮಾಡಿದ್ದಾರೆ. ಆ್ಯಂಡ್ ದಟ್ ಈಸ್ ದ ಟಾಪರ್ ಸೀಕ್ರೆಟ್ ಟು ಅಚೀವಿಂಗ್ ಹೈ ಸ್ಕೋರ್ಸ್. ಸೊ ನಿಮಗೆ ನನ್ನ ಕ್ಲಾಸ್ ಹೆಲ್ಪ್ಫುಲ್ ಆಯಿತು, ನಿಮಗೆ ಮೋಟಿವೇಟ್ ಮಾಡ್ತು ಅಂದರೆ ಎಸ್ ಮ್ಯಾಮ್ ಐ ಲವ್ ದ ಕ್ಲಾಸ್ ಅಂತ ಹಾಕಿ ಕೆಳಗಡೆ. ಆ್ಯಂಡ್ ನನ್ನ ಈ ಕ್ಲಾಸನ್ನ ಲೈಕ್ ಮಾಡಿ, ಬಿಕಾಸ್ ನೀವು ಲೈಕ್ ಮಾಡಿದಷ್ಟು ನನಗೆ ಗೊತ್ತಾಗುತ್ತೆ ನಿಮ್ಗೆ ಇದೇ ಥರ ಮೋಟಿವೇಶನ್ ವೀಡಿಯೋಸ್ ಬೇಕು ಅಂತ. ಆ್ಯಂಡ್ ನಾನು ಬಂದು ಇನ್ನೂ ಮೋಟಿವೇಟ್ ಮಾಡ್ತೀನಿ, ಬಿಕಾಸ್ ಐ ಆಮ್ ಯೋರ್ ಫೇವ್ರೆಟ್ ಪದ್ಮಶ್ರೀ ಮ್ಯಾಮ್. ಅದನ್ನು ಹೇಳ್ತಾ ಮತ್ತೆ ಭೇಟಿ ಆಗೋಣ. ಟಾಟಾ, ಬಾಯ್ ಬಾಯ್.